ಈ ದಿನ ಮೈಸೂರು ತಾಲೂಕು ನಾಯಕರ ಸಂಘ ಮತ್ತು ಎಲ್ಲ ಸಮಾಜಗಳ ಸಹಯೋಗದೊಂದಿಗೆ ಇವತ್ತು ಐಡಳ್ಳಿ ಗ್ರಾಮದ ಯುವಕ ಗಿರೀಶ್ ಮೇಲೆ ಅನ್ಯ ಸಮಾಜದ ಬೇರೆ ಗ್ರಾಮದ ಯುವಕರುಗಳು ಏಕಾಏಕಿ ಅಕ್ರಮವಾಗಿ ಐಡಳ್ಳಿ ಗ್ರಾಮಕ್ಕೆ ಮಾರಕಾಸ್ತ್ರಗಳಿಂದ ನುಗ್ಗಿ ಗಿರೀಶ್ ಮೇಲೆ ವಿನಾಕಾರಣ ಮಾರಣಾಂತಿಕವಾಗಿ ಹಲ್ಲೆ ಮಾಡಿ ಗಿರೀಶ್ ಎಂಬ ಯುವಕ ಏನು ಸಾವು ಬದುಕಿನ ಮಧ್ಯೆ ಆಸ್ಪತ್ರೆಯಲ್ಲಿ ಹೋರಾಟವನ್ನು ಮಾಡ್ತಾ ಇದ್ದಾನೆ. ಅವರ ಕುಟುಂಬಕ್ಕೆ ನ್ಯಾಯ ಸಿಗಬೇಕು. ಮತ್ತು ಏನು ಇವತ್ತು ಆರೋಪಿಗಳನ್ನು 4 ಜನ ಬಂಧಿಸಿದ್ದಾರೆ, ಇನ್ನೂ 2 ಆರೋಪಿಗಳನ್ನು ತಲೆಮರೆಸ್ಕೊಂಡಿದ್ದಾರೆ, ಅವ್ರನ್ನ ಬಂಧಿಸಬೇಕು. ಹಾಗೂ ವರ್ಣಾ ಪೊಲೀಸ್ ಠಾಣೆಗೆ ದೂರನ್ನು ಕೊಡಕ್ಕೆ ಹೋದಂಥ ಸಂದರ್ಭದಲ್ಲಿ ಅಲ್ಲಿನ ಸಬ್ ಇನ್ಸ್ಪೆಕ್ಟರ್ ಅವರು ಅನುಚಿತವಾಗಿ ವರ್ತಿಸಿ ಅವಾಚ್ಯ ಶಬ್ದಗಳಿಂದ ಏನು ಆ ದೂರುದಾರ ಶಿವಣ್ಣ ನಾಯ್ಕರನ್ನ ಬೆದರಿಕೆ ಹಾಕಿ ಅವರ ದೂರನ್ನು ತೆಗೆದುಕೊಂಡು FIR ಮಾಡಲಿಕ್ಕೆ ವಿಳಂಬ ಮಾಡಿದ್ದಾರೆ. ಸಬ್ ಇನ್ಸ್ಪೆಕ್ಟರ್ನ ಅಮಾನತು ಮಾಡಬೇಕು. ಮತ್ತು ಆ ಭಾಗದಲ್ಲಿ ಏನು ಒಂದು ಅನೈತಿಕ ಚಟುವಟಿಕೆಗಳು ಕಾನೂನು ಬಾಹಿರವಾಗಿ ನಡೀತಾ ಇದೆ, ಅದೆಲ್ಲವನ್ನು ಕಡಿವಾಣ ಹಾಕಬೇಕು ಅಂತೇಳಿ ಇವತ್ತು ಎಲ್ಲ ನಮ್ಮ ನಾಯಕ ಸಮಾಜದ ಹಿರಿಯರು ಮತ್ತು ಎಲ್ಲ ಸಮಾಜಗಳ ಮುಖಂಡರುಗಳು ಯಜಮಾನರುಗಳು ಸೇರಿ ಇವತ್ತು ನಮ್ಮ ಮೈಸೂರು ವಿಭಾಗದ IG ಸಾಹೇಬರಿಗೆ ಮತ್ತು ಮೈಸೂರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಮನವಿಯನ್ನು ಕೊಟ್ಟಿದ್ದೇವೆ. ಈ ಮನವಿಯನ್ನು ಕೊಟ್ಟು ನಮ್ಮ ಮನವಿಯನ್ನು ಪುರಸ್ಕರಿಸದಿದ್ದರೆ ಹಾಗೂ ಮುಂದಿನ ದಿನಗಳಲ್ಲಿ ಏನು ಆರೋಪಿಗಳಿದ್ದಾರೆ ಆರೋಪಿಗಳನ್ನು ಬಂಧಿಸಬೇಕು. ವರ್ಣಾ ಪೊಲೀಸ್ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಅವರನ್ನು ಅಮಾನತು ನೀಡಬೇಕು. ಅಲ್ಲಿ ಏನು ಅಕ್ರಮವಾಗಿ ಕಾನೂನು ವಿರುದ್ಧವಾಗಿ ಚಟುವಟಿಕೆಗಳು ಆಡ್ತಾ ಇದೆ, ಅದನ್ನು ಕಡಿವಾಣ ಹಾಕಬೇಕು ಅಂಥೇಳಿ ನಾವು ಮನವಿ ಮಾಡಿದ್ದೀವಿ. ಈ ಮನವಿಗೆ ನಾವು 1 ವಾರಗಳ ಕಾಲ ಗಡುವನ್ನು ಕೊಟ್ಟಿದ್ದೇವೆ. 1 ವಾರಗಳ ಕಾಲ ಏನು ನಮ್ಮ ಒಂದು ಮನವಿಯನ್ನು ಪುರಸ್ಕರಿಸಿದ್ರೆ ನಾವು ಎಲ್ಲ ಸಮುದಾಯಗಳ ಜೊತೆಗೂಡಿ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ನಾವು ಬೃಹತ್ ಪ್ರತಿಭಟನೆಯನ್ನು ನಾವು ಮಾಡ್ತೇವೆ ಅಂತಕ್ಕಂಥದ್ದನ್ನು ಈಗಾಗಲೇ ನಾವು ನಮ್ಮ ಮುಖಂಡರಾಗಿರ್ತಕ್ಕಂಥ ಅಪ್ಪಣ್ಣವರು, SC ಬಸವರಾಜ್ ಅವರು, ಮಾಜಿ MLC ಸಿದ್ದರಾಜ್ ಅವರು, ಎಲ್ಲ ನಮ್ಮ ಸಮಾಜದ ಎಲ್ಲ ಸಂಘಟನೆಯ ಮುಖಂಡರುಗಳು, ತಾಲೂಕು ನಾಯಕರ ಸಂಘದ ಅಧ್ಯಕ್ಷರು ಮಾಯಸ್ವಾಮಿ ಅವರು ನಾವೆಲ್ಲರೂ ಕೂಡ ಹೋಗಿ ಮನವಿಯನ್ನು ಮಾಡಿದ್ದೇವೆ. ನಮ್ಮ ಮನವಿಗೆ ಹೋಗೊಟ್ಟವರು ನೀವು ಕೊಟ್ಟಿದ್ರಿ ಮನವಿಯನ್ನು, ಅದಕ್ಕೆ ನಾವು ಎಲ್ಲ ರೀತಿಯ ಕಾನೂನು ರೀತಿ ಕ್ರಮ ಕೈಗೊಳ್ತೀವಿ ಅಂತಕ್ಕಂಥ ಭರವಸೆಯನ್ನು ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ನಾವು ಶಾಂತಿಯುತವಾಗಿ ನಾವೆಲ್ಲರೂ ಕೂಡ ಇವತ್ತು ಮನವಿಯನ್ನು ಕೊಟ್ಟು ನಾವು ಅವ್ರಿಗೆ ಗೌರವದಿಂದ ನಾವು ಮಾತಿಗೆ ಬೆಲೆಯನ್ನು ಕೊಟ್ಟು ಹೋಗ್ತಾ ಇದ್ದೀವಿ. ಮೈಸೂರು ತಾಲೂಕು ಐರಳ್ಳಿ ಗ್ರಾಮದಲ್ಲಿ ನಡೆದಂಥ ಘಟನೆಯನ್ನು ಖಂಡಿಸಿ ಈ ಎಲ್ಲ ಸಮಾಜದ ಬಂಧುಗಳು ಕೂಡ ಇವತ್ತು ಈ ಒಂದು SP ಮತ್ತು IG ಅವರನ್ನ ಭೇಟಿ ಮಾಡೋದಕ್ಕೆ ನಮ್ಮ ಸಮಾಜದ ಮುಖಂಡರಾದಂಥ ಅಪ್ಪಣ್ಣವರು, ಸಿದ್ದರಾಜಣ್ಣವರು, SC ಬಸವರಾಜಣ್ಣವರ ನೇತೃತ್ವದಲ್ಲಿ ಇವತ್ತು ಇಡೀ ತಾಲೂಕಿನ ಸಾಕಷ್ಟು ಮುಖಂಡರುಗಳು ಬಂದಿದ್ದರು. ಅವರೆಲ್ಲರೂ ಕೂಡ ಇವತ್ತು SP ಅವರನ್ನ ಮತ್ತು IG ಅವರನ್ನ ಭೇಟಿ ಮಾಡಿ ಮನವಿ ಪತ್ರವನ್ನು ಕೊಟ್ಟಿದ್ದೇವೆ. ಕಾರಣ ಇಷ್ಟೇ, ಏನು ಐರಳ್ಳಿ ಗ್ರಾಮದಲ್ಲಿ ಸಿನಿಮಾ ಸ್ಟೈಲಲ್ಲಿ ಕೊಲೆ ಮಾಡೋದಕ್ಕೆ ಕಾರಲ್ಲಿ ಬಂದು ಲಾಂಗುಗಳಲ್ಲಿ ಕೊಚ್ಚಾಕಿದ್ದಾರೆ. ಆ ವ್ಯಕ್ತಿ ಇವತ್ತು ಸಾವು ಬದುಕುವ ಹೋರಾಟದಲ್ಲಿದ್ದಾರೆ. ಅಂಥ ಘಟನೆ ಸಿನಿಮಾಗಳನ್ನು ನೋಡ್ತಾ ಇದ್ವಿ. ಆದರೆ ಗ್ರಾಮೀಣ ಪ್ರದೇಶದಲ್ಲಿ ಈ ಥರ ನಡೀತು ಅಂತ ಹೇಳಿದ್ರೆ ನಿಜಕ್ಕೂ ಕೂಡ ಅದು ಸಮಾಜದ ಘರ್ಷಣೆಗಳು ಆಗುತ್ತೆ ಅನ್ನೋ ಒಂದು ಆತಂಕದಿಂದ ನಮ್ಮ ಮುಖಂಡರುಗಳು ಅದ್ಯಾವುದು ಕೂಡ ಆಗಬಾರ್ದು ಅಂತ ಹೇಳಿ ಏನೀಗ 4 ಜನ ಮೇಲೆ ಕೇಸ್ ರಿಜಿಸ್ಟರ್ ಮಾಡಿದ್ದಾರೆ. ಇನ್ನು ಬಾಕಿ 3 ಜನ ಏನು ಉಳ್ಕೊಂಡಿದ್ದಾರೆ ಅವ್ರನ್ನೂ ಕೂಡ ಬಂಧಿಸಬೇಕು ಅಂತ ಹೇಳಿ ಇವತ್ತು ನಾವು ಮನವಿಯನ್ನು ಕೊಟ್ಟಿದ್ದೀವಿ. ಅವ್ರಿಗೂ ಕೂಡ ಕಾನೂನು ಕ್ರಮ ತಗೊಂಡು ಅವ್ರಿಗೆ ಶಿಕ್ಷೆ ಆಗಲೇಬೇಕು. ಜೊತೆಗೆ ಆ ಒಂದು ಸೊಳ್ಳಪುರ ಗ್ರಾಮ ಮತ್ತು ಐರಳ್ಳಿ ಗ್ರಾಮಕ್ಕೆ ಒಂದು ಪೊಲೀಸ್ ಬಂದೋಬಸ್ತನ್ನು ವ್ಯವಸ್ಥೆ ಮಾಡಿಕೊಡ್ಬೇಕು. ಮತ್ತು ಈ ಯಾರು ರೌಡಿಗಳಿದ್ದಾರೆ ಅವ್ರಗಳಿಗೆ ರೌಡಿ ಸೀಟ್ಗಳನ್ನು ಮಾಡಿ ಅವ್ರನ್ನ ಗಡೀಪಾರು ಮಾಡಬೇಕು ಅಂತೇಳಿ ಮನವಿ ಮಾಡ್ಕೊಂಡಿದ್ದೀವಿ. ಅದಕ್ಕೆ IG ಸಾಹೇಬರು ಮತ್ತು SP ಸಾಹೇಬರು ಒಪ್ಕೊಂಡಿದ್ದಾರೆ. ಹಾಗಾಗಿ ನಾವು ಈ ಒಂದು ಯಾರು ತಪ್ಪು ಮಾಡಿದ್ದಾರೆ ಅವ್ರಿಗೆ ಕಾನೂನು ಕ್ರಮ ತಗೊಳ್ಳೇಬೇಕು ಅಂತ ಮನವಿ ಮಾಡಿದ್ದೀವಿ. ಏನೋ ಒಂದು ಘಟನೆ ಆಯ್ತು, ಬಹಳ ವಿಷಾದಕರ ಘಟನೆ ಅದು. ಆ ಒಂದು ಘಟನೆಯಲ್ಲಿ ಬಹಳ ಗಾಯ ಆಗಿದೆ. ಪಾಪ ಇನ್ನೂ ಅಚ್ಚುಕಟ್ಟಾಗಿ ಚಿಕಿತ್ಸೆ ಪಡ್ತಾ ಇದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ನಿಮಗೆಲ್ಲ ಗೊತ್ತಿದೆ, ಈಗಾಗಲೇ ನಾವು ಅಟ್ರಾಸಿಟಿ 307 ಎಲ್ಲ ಕೇಸ್ ಹಾಕಿ 4 ಜನ ಅರೆಸ್ಟ್ ಮಾಡಿದ್ವಿ. ಇನ್ನೊಂದು 3 ಜನ ಆರೋಪಿತರು ತಪ್ಪಿಸ್ಕೊಂಡು ಹೋಗಿದ್ದಾರೆ. ಅವ್ರನ್ನ ಅರೆಸ್ಟ್ ಮಾಡುವಂಥ ಕೆಲಸ ನಡೀತಾ ಇದೆ.
ಆದಷ್ಟು ಬೇಗ ಅವ್ರು 3 ಜನನೂ ಸಹಿತ ನಾವು ಅರೆಸ್ಟ್ ಮಾಡ್ತೀವಿ. ಮತ್ತು ಏನು ಒಂದು ರೌಡಿ ಥರ ಒಂದು ಏನು ಆ್ಯಕ್ಟಿವಿಟಿ ಆಗಿದೆ, ಇದರಲ್ಲಿ ಯಾರ್ಯಾರು ಆರೋಪಿ ಇದ್ದಾರೆ ಅವ್ರ ಮೇಲೆ ಹಿಂದೆ ಏನೇನು ಕೇಸ್ ಆಗಿದೆ ಅಂತ ತೆಗೆದುಕೊಂಡು ಅವ್ರ ಮೇಲೆ ರೌಡಿ ಶೀಟ್ ಓಪನ್ ಮಾಡೋದಿರ್ಬೋದು, ಮತ್ತು ಸಂಬಂಧಪಟ್ಟವರು ಯಾರ ಮೇಲೆ ಕೇಸ್ ಜಾಸ್ತಿ ಇದ್ದರೆ ಅವ್ರ ಮೇಲೆ ಗಡಿಪಾರು ಇದೇನಿದೆ ಪ್ರಕ್ರಿಯೆ ಇದೆ ಎಲ್ಲದು ಮಾಡ್ತೀವಿ. ಮತ್ತು ಏನು ಅಡ್ಮಿಟ್ ಆಗಿದ್ದಾನೆ ಅವರಿಗೆ ಪರಿಹಾರ ಕೊಡಬೇಕು ಆ ಒಂದು ಉದ್ದೇಶದಿಂದ SC ಆ್ಯಕ್ಟ್ ಅಡಿಯಲ್ಲಿ ಈಗಾಗಲೇ ಕೇಸ್ ಆಗಿದ್ದರಿಂದ ಅದಕ್ಕೆ ಪರಿಹಾರ ಕೊಡಲಿಕ್ಕೆ ಒಂದು ಪ್ರೊವಿಷನ್ ಇದೆ. ಸೋಷಿಯಲ್ ವೆಲ್ಫೇರ್ ಅಧಿಕಾರಿಯವರಿಗೆ ನಾವು ಈಗಾಗಲೇ ಪತ್ರ ವ್ಯವಹಾರ ಮಾಡಿದ್ದೀವಿ. ನಾನು ಅವ್ರಿಗೆ ಫೋನ್ ಮುಖಾಂತರ ಸಹಿತ ಮಾತಾಡಿ ಆದಷ್ಟು ಬೇಗನೆ ಅದೊಂದು ಪರಿಹಾರ ಕೊಡುವ ಒಂದು ವ್ಯವಸ್ಥೆ ಸಹಿತ ಮಾಡ್ತೀವಿ. ಸೊ ಇನ್ನೊಂದು ಮುಖ್ಯವಾದ ವಿಚಾರ ಏನಂತಂದರೆ, ವರುಣ ಠಾಣೆ PSI ಸರಿಯಾಗಿ ಸ್ಪಂದನೆ ಮಾಡ್ತಾ ಇಲ್ಲ, ಬಂದವರಿಗೆ ಸರಿಯಾಗಿ ಮಾತಾಡಿಸ್ತಾ ಇಲ್ಲ, ಅಥವಾ ಅವರಿಗೆ ಕೆಟ್ಟ ಶಬ್ದಗಳಿಂದ ಅವಾಚ್ಯವಾಗಿ ನಿಂದಿಸ್ತಾ ಇದ್ದಾರೆ. ಅವ್ರ ಬಿಹೇವಿಯರ್ ಸರಿಯಿಲ್ಲ, ಅವ್ರನ್ನ ಅಮಾನತುಪಡಿಸ್ಬೇಕಂತೇಳಿ ನಿಮ್ಮ ಲೀಡರ್ಗಳು ಈಗಾಗಲೇ ನನ್ನ ಮುಂದೆ ಮತ್ತು IGP ಸಾಹೇಬ್ ಮುಂದೆ ಸಹಿತ ಪ್ರಸ್ತಾಪ ಮಾಡಿದ್ದಾರೆ. ಆ ವಿಷಯ ಬಗ್ಗೆಯೂ ಸಹಿತ ನಾವು ಗಂಭೀರವಾಗಿ ತೆಗೆದುಕೊಂಡಿದ್ದೀವಿ. ಈಗಾಗಲೇ ಅದನ್ನು ನಾವು ಒಬ್ಬರು ಹಿರಿಯ ಅಧಿಕಾರಿಗೆ ಅದನ್ನು ಎನ್ಕ್ವೈರಿ ಕೊಟ್ಟು ಅವ್ರ ಮೇಲೆ ಆ್ಯಕ್ಷನ್ ತಗೊಳ್ಳುವಂಥ ಕ್ರಮ ಮುಂದಿನ ದಿನಗಳಲ್ಲಿ ಆಗ್ತದೆ. ದಯವಿಟ್ಟು ನಮ್ಮ ಇಲಾಖೆ ಜೊತೆ ಸಹಕರಿಸಿ, ನಿಮ್ಮ ಜೊತೆ ನಾವಿದ್ದೀವಿ ಅಂತೇಳಿ ಹೇಳಲಿಕ್ಕೆ ನಾನು ಇಚ್ಛೆ